ಸರ್ ಡಮಾರ್. ಅಯ್ಯೋ ಏನ್ ಸರ್ ಸರ್ತಿ ಪಂಚರ್ ಆಗ್ತಿರೋದು? ಬರೀ 6ನೇ ಸತಿ ಸರ್. ಏನ್ 6ನೇ ಸರ್ತಿ? ಇಷ್ಟೊಂದು ನಡ್ಕೊಂಡು ಹೋಗಿದ್ರೆ ಎಷ್ಟೊತ್ತು ಸೇರ್ಬಿಡ್ಬೋದಾಗಿತ್ತು. ಎಷ್ಟೊತ್ತು ಸೇರೋದೇನ್ ಮತ್ತೆ ಸರ್? ಶೂಟಿಂಗ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ನಾಚೆ ಆಗಲ್ಲ ನಿಮ್ಗೆ. ಸರ್ ನೀವು ರೆಸ್ಟ್ ತಗೊಳ್ಳಿ ಸರ್. ಸರ್ ಮಾಡಿಸ್ಬಿಡ್ತೀನಿ ಸರ್. ರೆಸ್ಟ್ ತಗೊಳ್ಳಿ. ನೋಡಿ ಅಚ್ಚೆ ತಗೊಂಡ್ಬರ್ರಿ. ಜೀಪ್ ರೆಡಿ ಆಗುತ್ತೆ ಸರ್. ಮುಚ್ಕೊಂಡು ಏನು ಅಕಿಸ್ತಾ ಕೂತಿದ್ದೀರಾ? ಏನಿರಯ್ಯ ಸರಿ ಮಾಡ್ರಯ್ಯ. ಟೆನ್ಷನ್ ಮಾಡ್ಕೊಬೇಡಿ ಸರ್. ನಿಮ್ ಗಾಡಿ 5 ನಿಮಿಷ ರೆಡಿ ಮಾಡ್ಕೊಡ್ತೇನೆ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನಿಮ್ಮ ಡೈರೆಕ್ಟರ್ ಕಿತ್ತೋಗ್ತಾರ ತಿನ್ರಿ. ಕಿತ್ತೋಗಿರೋ ಚಾಪ್ ಅನ್ಕೊಬಿಡಿಯಾರ ಸರ್. ನೋ ಬಜೆಟ್ ಪಿಕ್ಚರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಜೀವನ ಎಲ್ಲ ಬರೀ ಲೋ ಬಜೆಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು. ಏನ್ ಬೇಕಾದ್ರೆ ಮಕ್ಕಳು ಅಡ್ಜಸ್ಟ್ ಅಂತ ಅಡ್ಜಸ್ಟ್. ಮೊದಲು ಅಡ್ಜಸ್ಟ್. ನೀವ್ ಯಾಕ್ರೆ ನನ್ನ ಹಾಗೆ ಗುರಾಯಿಸ್ತಾ ಇದ್ದೀರಾ? ಸರ್ ನೀವು ತುಂಬಾ ಸೆಕ್ಸಿ ಆಗಿದ್ದೀರಾ ಸರ್. ನೋ ನೋ ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಸರ್, ನನ್ ಶೀಲ್ದಾಣೆಗೂ ನಿಜ ಸರ್. ಜನ ಎಲ್ಲ ನನ್ನ ಪ್ಯಾದೆ 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 ಅಂತಿರ್ತಾರೆ. ಜನಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಎಸ್ ಎಸ್ ಯು ಆರ್ ರೈಟ್. ಡೈಲಿ ನಾನು ಯೋಗ ಮಾಡ್ತೀನಿ. ಯೋಗ ಒಟ್ನಲ್ಲಿ ನೀವು ತುಂಬಾ ಚೆನ್ನಾಗಿದ್ದೀರಾ ಸರ್. ಇದುವರೆಗೂ ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ಈ ಕಾಟನ್ ಕಂಪ್ಲಾಕ್ಷಿಗೆ ಫಸ್ಟ್ ಟೈಮ್ ನಿಮ್ ಫಿಲಂ ಅಲ್ಲಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೀರಾ. ಇನ್ನೊಂದೆರಡು ಡೈಲಾಗು ಜಾಸ್ತಿ ಕೊಡಿ ಸರ್. ಇದಕ್ಕೆ ನಾನು ಹೊಗಳಿದ್ದು? ಚೇಚಿ ಇಲ್ಲ ಸರ್, ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ನಾನೇ ದಾಸಿ ಆಗ್ಬಿಟ್ಟೆ. ನಿಮ್ಗೆ 24 ಅವರ್ಸ್ ಕಾಲ್ ಶೀಟ್ ಕೊಡ್ತೀನಿ. ನೀವು ಹ್ಯಾಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈ ಕಾಶಿನಾಥ್ ಅಂತ ಏನಂತ ತಿಳ್ಕೊಂಡಿದ್ದೀರಾ ನೀವು? ಪೋಲಿ ಡೈರೆಕ್ಟರ್ ಅನ್ಕೊಂಡಿದ್ದೀನಿ. ತೋರಿಸ್ತೀನಿ ಈ ಫಿಲ್ಮ್ ನಾನು ಎಂತ ಡೈರೆಕ್ಟರ್ ಅಂತ ತೋರಿಸ್ತೀನಿ. ಸರ್ ಗಾಡಿ ರೆಡಿ ಆತೆ. ಗಾಡಿ ರೆಡಿ ಆಗ್ತಿದ್ದು ಹತ್ತದು, ಪಂಚರ್ ಆಗ್ತಿದ್ದಂಗೆ ಇಳಿಯೋದು. ನಮಗೇನು ಬೇರೆ ಕೆಲಸನೇ ಇಲ್ಲ. ಏನಪ್ಪಾ ಒಂಟಿ ಮನೆ ಎಸ್ಟೇಟ್ಗೆ ಎಷ್ಟು ದೂರ ಹೋಗ್ಬೇಕು? ಒಂಟಿ ಮನೆ ಎಸ್ಟೇಟ್ಗ ಶೂಟಿಂಗ್ ಇರಕ್ಕೆ ಹೋಗ್ತಿದ್ದೀರಾ? ಹೌದು. ಏನ್ ಸಮಯ ನಿಮ್ಗೆ ಬುದ್ಧಿ ಗಿದ್ದಿ ಆಯ್ತಾ? ಬಂದಾರ ಹಿಡ್ಕೊಂಡು ಸುಮ್ಮನೆ ವಾಪಸ್ ಹೊಂಟೋಗಿ. ಯಾಕೆ? ಆ ಒಂಟಿ ಮನೆ ಎಸ್ಟೇಟ್ನಾಗೆ ಭಯಂಕರ ಭೂತ ಒಂದೈತೆ ಸಾರ್. ಅದು ಸ್ಮಶಾನದಿಂದ ಹೆಣ್ಗಳು ತಂದು ಕಿತ್ತು ತಿಂದು ಬಿಸಾಕ್ತೈತೆ ಸಾರ್. ಎಲ್ಲ ಕಟ್ಕತೆ ನಡೆಗೆ ಸರ್, ಹೋಗೋಣ. ಕಟ್ಕತೆ ಅಲ್ಲ ಸಾರ್, ಮೊನ್ನೆ ತಾನ ಒಬ್ಬ ಹುಡುಗ ದೆವ್ವ ನೋಡಿ ಚಳಿ ಜ್ವರ ಬಂದು ಬಿದ್ದವನೇ. ಆ ಇಡೀ ಎಸ್ಟೇಟ್ ನಲ್ಲಿ ರಾತ್ರಿ ಯಾರು ಓಡಾಡಲ್ಲ. ಅಲ್ಲೊಂದು ಒಂಟಿ ಮನೆ ಐತೆ ಸಾರ್, ಅಲ್ಲಿ ಆಗ್ಲತ್ ಕೂಡ ಯಾರು ಓಡಾಡಲ್ಲ. ಸುಮ್ಮನೆ ತಲೆ ತಿನ್ಬೇಡ. ಹೇಗೆ ಹೋಗ್ಬೇಕು ಹೇಳಪ್ಪ. ನೋಡಿ ಸಾರ್, ಹಿಂಗೆ ಹೋಗಿ 5 ಕಿಲೋಮೀಟರ್ ಆಗುತ್ತೆ. ಅದ್ರ ಮೇಲೆ ನಿಮ್ಮಿಷ್ಟ, ನನಗೆ ಗೊತ್ತಿಲ್ಲ. ಸರಿ ನಡೀರಿ. ಸರ್ ಎಸ್ಟೇಟ್ ಬಂದ್ಬಿಡ್ತು ಸರ್. ಬನ್ನಿ ಸರ್ ಬನ್ನಿ. ಹೇಗಿತ್ತು ಸರ್ ಪ್ರಯಾಣ? ನಿಮ್ಮ ಯಾವ ಸಿನಿಮಾ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ನೀವು? ಯಾವ್ದೋ ತೊಗಡು ಗಾಡಿ ಕಳಿಸಿರೋ ದಾರಿಯಲ್ಲಿ 6 ಸರ್ತಿ ಪಂಚರ್ ಆಯ್ತಲ್ರಿ? ಸರ್ ನಮ್ದು ಲೋ ಬಜೆಟ್ ಪಿಕ್ಚರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಸರ್. ಹೌದು ಸರ್. ಸರ್ ಇವರು ಕೃಷ್ಣ ಅಂತ, ಈ ಎಸ್ಟೇಟ್ ಓನರ್ ನಾಗರಾಜ್ ಅವ್ರ ಮಗ. ಇವರು ಡೈರೆಕ್ಟರ್ ಕಾಶಿನಾಥ್. ನಮಸ್ಕಾರ. ನಮಸ್ಕಾರ. ಇವರು ನಮ್ಮ ಪ್ರೊಡ್ಯೂಸರ್. ನಮಸ್ಕಾರ. ನಮಸ್ಕಾರ. ಬಾಳು ಬನ್ರಿ ಬೇಗ. ಒಂದೇ ಸರ್. ನೋಡ್ರಿ ಲಗೇಜಸ್ ಎಲ್ಲ ಔಟ್ ಹೌಸ್ ಹಾಕ್ಸ್ಬಿಡಿ. ಓಕೆ ಸರ್. ಇಲ್ಲಿ 3-4 ಟೆಂಟ್ಗಳನ್ನ ಹಾಕ್ಸ್ಬೇಕು. ಓಕೆ ಸರ್. ಗಾಡಿಗಳನ್ನೆಲ್ಲ ಅಲ್ಲ ಸಾಲಾಗಿ ನಿಲ್ಸಿ. ಅಲ್ಲ ಸರ್? ಹೌದು. ಓಕೆ ಸರ್ ನೀವು ಬನ್ನಿ ಬನ್ನಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಸರ್. ಓಹೋ ಕಾಶಿನಾಥ್ ಅವರು ಬನ್ನಿ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಆರಾಮಾಗಾಯ್ತಾ? ಆಯ್ತಾಯ್ತು. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ನೋಡಿ, ಈ ಮನೆ ಎಸ್ಟೇಟ್ ಎಲ್ಲ ನಿಮ್ದೆ ಅಂತ ತಿಳ್ಕೊಳ್ಳಿ. ಎಲ್ಲಿ ಏನು ಬೇಕಾದ್ರೂ ಶೂಟ್ ಮಾಡಿ.
ಆದರೆ ರಾತ್ರಿ ಹೊತ್ತು ಮಾತ್ರ ಯಾರು ಒಂಟಿಯಾಗಿ ಎಲ್ಲೂ ಹೋಗ್ಬೇಡಿ. ಒಂಟಿ ಮನೆ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಾ. ದಯವಿಟ್ಟು ಅಲ್ಲಿಗೆ ಮಾತ್ರ ಯಾರು ಹೋಗ್ಬೇಡಿ. ಅಲ್ಲ, ನೀವು ದೆವ್ವ ಭೂತ ಎಲ್ಲ ನಂಬ್ತೀರಾ? ಮೊದಲು ನಾನು ನಂಬ್ತಿರ್ಲಿಲ್ಲ ಸರ್. ಆದ್ರೆ ನಂಬಬೇಕಾದಂತ ಘಟನೆಗಳು ಕೆಲವು ಇಲ್ಲಿ ನಡೆಯಿತು. ದೇವಿ ದೇವಿ, ಏನು? ಇವರು ಕಾಶಿನಾಥ್ ಅಂತ ನಮ್ಮ ಎಸ್ಟೇಟಲ್ಲಿ ಶೂಟಿಂಗ್ ತೆಗೆಯೋಕ್ ಬಂದಿದ್ದಾರೆ. ನಮಸ್ಕಾರ. ಅವ್ರು ಶೂಟಿಂಗ್ ಮಾಡಿದ್ರೆ ನಾನೇನ್ ಕುಡಿಬೇಕಾ? ಐ ಆಮ್ ವೆರಿ ಸಾರಿ ಸರ್. ಅವನು ಸ್ವಲ್ಪ ಮುಂದೂಪಿ. ಪರವಾಗಿಲ್ಲ. ಓ ಕೃಷ್ಣ, ಸುಂದರ ಹೇಳಿ ಸ್ವಲ್ಪ ಜ್ಯೂಸ್ ತಗೊಂಡ ಅಂತ ಹೇಳಿ. ಸರಿಯಪ್ಪ. ಒಂದ್ ನಿಮಿಷ ಬಂದೆ ಸರ್. ಸರ್, ನಾನು ಇವನ್ ಜೊತೆ ಲೊಕೇಶನ್ ನೋಡೋಕೆ ಅಂತ ಬಂದಾಗ ಅಬ್ಸರ್ವ್ ಮಾಡಿದೆ ಸರ್. ಗಂಡ ಹೆಂಡತಿ ಇಬ್ರು ಅಷ್ಟಕ್ಕಷ್ಟೇ. ಅದು ಅಲ್ಲದೆ ಎರಡನೇ ಹೆಂಡತಿ, ಆಕೆ ಒಬ್ಬ ತಮ್ಮ ಇದ್ದಾನೆ ಸರ್. ಕುಂಟ ಕುಡ್ಕ ನಮಗೆ ಶೂಟಿಂಗ್ ಮಾಡಕ್ ಅವಕಾಶ ಮಾಡ್ಕೊಳ್ಳೋ ಗಲಾಟೆ ಮಾಡ್ಬಿಟ್ಟ ಸರ್. ಹೌದು ಸರ್. ಎಲ್ಲಿದ್ದಾನ ಅವನೀಗ? ಎಲ್ಲೋ ಕಾಣ್ತಾ ಇಲ್ವಲ್ಲ ಸರ್. ಹಲ್ಕ ನನ್ನ ಮಗ. ಹಲ್ಕ ನನ್ನ ಮಗ ಇಲ್ಲೇ ಇದ್ದೀನಿ. ಎಲ್ರು ನನ್ನ ಹಿಂದಿಂದ ಬೈಯೋರೆ. ನಾನು ಆವತ್ತು ಹೇಳಿದ ಮಾತೇ ಇವತ್ತು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಬೇಗ ಜಾಗ ಖಾಲಿ ಮಾಡಿ. ಈ ಒಂಟಿ ಮನೆ ಎಸ್ಟೇಟ್ ವಿಷಯ ನಿಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಸರ್, ಇವರು ಸುಂದರಮ್ಮ ಅಂತ. ಯಾಕೆ ಹಿಂಗಾಡ್ತೀಯ ನೀನು? ಮುಖ ಕೊಟ್ಟು ಮಾತಾಡದೆ ಇದ್ರೆ ಅವ್ರೇನ್ ತಿಳ್ಕೊತಾರೆ ಹೇಳು? ಏನಾದ್ರೂ ತಿಳ್ಕೊಳ್ಳಿ, ನಂಗೇನು? ಅವ್ರೇನ್ ಶೂಟಿಂಗ್ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನೋ ಒಂದ್ 8-10 ದಿನ ಇಲ್ಲಿದ್ದು ಶೂಟಿಂಗ್ ಮುಗಿಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಎಲ್ಲ 8 ದಿವಸ ಅಂತ ಹೇಳ್ಬಿಟ್ಟೆ ಬಾವ ಇಲ್ಲಿಗೆ ಬರೋದು. ಆಮೇಲೆ ಬಂದಿಲ್ಲ ಜಾಂಡ ಉಡ್ತಾರೆ. ನೀನು 8 ದಿನ ಇಲ್ಲಿದ್ದು ಅಕ್ಕ ನೋಡ್ಕೊಂಡು ಹೋಗೋಣ ಅಂತ ಬಂದವನು 8 ವರ್ಷ ಆದ್ರೂ ಇಲ್ಲೇ ಜಾಂಡ ಉಡ್ಕೊಂಡು ಕೂತಿದ್ಯಲ್ಲ. ಎಲ್ಲರೂ ಹಾಗೆ ಅಂತ ತಿಳ್ಕೊಂಡಿದೀಯಾ? ಅವ್ರಿಗೂ ಮಾನ ಮರ್ಯಾದೆ ಇದೆ. ಹಲೋ, ಯಾರಮ್ಮ? ವಾಣಿನ? ಭಾರತಿ ಮನೇಲಿಲ್ಲಮ್ಮ. ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡ. ಓಕೆ. ಅದ್ ಸರಿ, ಭಾರತಿ ಅಂದ್ರೆ ಯಾರು? ನನ್ನ ಮಗಳು ಸರ್. ಶುದ್ಧ ತರಲೆ. ಎಲ್ಲರ ಹತ್ರ ಬೆಟ್ಟಿಂಗ್ ಕಟ್ಟೋದು, ಏನೋ ಒಂದು ಕಿತಾಪತಿ ಮಾಡೋದು, ಇದೇ ಅವಳ ಕೆಲಸ. ಏ ಬಸವ, ಸುಟ್ಕೇಸಲ್ಲಿ ಯೂನಿಟ್ ಲಗೇಜ್ ಜೊತೆ ಮಿಕ್ಸ್ ಆಗ್ಬಿಟ್ಟಿದೆ. ಹೋಗಿ ತಂದ್ಬಿಡ್ತೀನಿ. ಬಾಯ್ಲಿ ಕಿಟ್ ಕೊಡು. ಈ ಟವಲ್ ಕೊಡು. ಸ್ನಾನ ಮಾಡ್ತಾ ಇರ್ತೀನಿ, ಬೇಗ ಬಾ. 5 ನಿಮಿಷ ಬಂದ್ಬಿಡ್ತೀನಿ. ಹಾ. ಬಹಳ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು. For more updates, like, comment, subscribe to our channel.